ಅದಕ್ಕೆ ನಾವು ಯಾವ ಜಿಲ್ಲೆಯಲ್ಲೂ ಸಹ ಸ್ಥಳೀಯ ಜಿಲ್ಲಾ ನಮ್ಮ ಏನು ಕಾರ್ಯಕರ್ತರಿದ್ದಾರೆ, ಜಿಲ್ಲಾ ಸಮಿತಿ ಏನಿದೆ ಅದು ಹೋರಾಟ ಮಾಡಿದೆ. ಅದು ಬಿಟ್ಟರೆ ನಾವು 28ರವರೆಗೂ ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ದೀವಿ. ಈ ಫೆಬ್ರವರಿ 28 ನಂತರ ನಾನು ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಈ ಏನು ಬೆಂಗಳೂರು ನಡೆದಂಥ ನಾಮಫಲಕದ ಬಹುದೊಡ್ಡ ಆಂದೋಲನ ಏನು ನಡೀತು ಅದು ಎಲ್ಲ ಜಿಲ್ಲೆಗೂ ವಿಸ್ತರಿಸಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗಾಗಿ 28ರವರೆಗೂ ಕಾಯ್ತೀವಿ. 28ರ ನಂತರ ನಾನು 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. ಆ ವಿಚಾರ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗತ್ತೆ ಹೋಗುತ್ತೆ, ಅದಾದ ಮೇಲೆ ರಾಜ್ಯಪಾಲ ಅದನ್ನು ತಿರಸ್ಕಾರ ಮಾಡ್ತಾರೆ. ಬಹುಶಃ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ರು ಅನ್ನೋದಕ್ಕಿಂತ ಒಂದು ಕಡೆ ರಾಜ್ಯಪಾಲರಿಗೆ ಯಾರು ಒತ್ತಡ ಇತ್ತೋ ಗೊತ್ತಿಲ್ಲ. ಯಾಕೆಂದರೆ ರಾಜ್ಯಪಾಲರು ಅವರು ಉತ್ತರ ಭಾರತದ ಭಾಗದಿಂದ ಬಂದು ಅವರಿಗೆ ಒಂದಷ್ಟು ಕಾಳಜಿ ಇದೆ ಅಂತ ನಾನು ಅವ್ರನ್ನ ಭಾವಿಸಿದ್ದೀನಿ. ಅವ್ರ ಬಗ್ಗೆ ನಾನು ಏನು ವಿರೋಧ ವ್ಯಕ್ತಪಡಿಸಕ್ಕೆ ಹೋಗಲ್ಲ. ಆದರೆ ಅವರು ಹೇಳಿದಂಥ ಮಾತು ನನಗೆ ರಾಜಭವನದಿಂದ ಬಂದಂಥ ವಿಚಾರ ಏನಪ್ಪ ಅಂದರೆ, ಎರಡು ಏನು ಅಧಿವೇಶನ ನಡೆಯೋದ್ರಿಂದ 2 ಸದನಗಳಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆದರೆ ಭಾರಿ ಒಳ್ಳೆಯದು ಅನ್ನುವ ಉದ್ದೇಶಕ್ಕೆ ರಾಜ್ಯಪಾಲರು ಅಲ್ಲಿಂದ ಬರಲಿ ಅನ್ನುವ ತೀರ್ಮಾನ ತಗೊಂಡ್ರು ಅಂತೇಳಿ ಅನಿಸುತ್ತೆ. ಮೊನ್ನೆ ರಾಜ್ಯಪಾಲರ ಭಾಷಣವನ್ನು ನಾನು ಕೇಳಿದಾಗ ಅಧಿವೇಶನದಲ್ಲಿ ಬಹುಶಃ ರಾಜ್ಯಪಾಲರಿಗೆ ಒಂದಷ್ಟು ಈ ನೆಲದ ಕಳಕಳಿ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ರಾಜ್ಯಪಾಲರನ್ನು ನಾವು ಈ ಇಕ್ಕಟ್ಟಿನಲ್ಲಿ ಸಿಗಾಕಿಸೋದು ಬೇಡ ಅನ್ನೋದು ಉದ್ದೇಶ ಇಟ್ಕೊಂಡು ಬಹುಶಃ ಈಗ 2 ಸದನದಲ್ಲಿ ಅಂಗೀಕಾರ ಆಗಿದೆ, ಕಾನೂನು ಆಗಿದೆ. ಎಲ್ಲ ಪ್ರೇಕ್ಷಕರಿಗೆ ವಿನಂತಿ ಏನೆಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.